ಹಾಯ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಾಯಕನಿಂದ ಬಂಧಿಸಲ್ಪಟ್ಟ ಪಿತಂಡಿಯ ಕಟ್ಟುಗಳನ್ನು ಕಡಿಯುವವನು ಜಾಗ್ರತೆಯಿಂದ ನಮ್ಮ ಅಣ್ಣನಾದ ಧರ್ಮನೊಂದಿಗೆ ರಥವನ್ನು ಬಿಡಬಾರದು. ಅದು ಜಾಗ್ರತೆ ನಿನ್ನ ಆಜ್ಞೆಯ ಪ್ರಕಾರ ಗುರುಪತಿಯನ್ನ ಬಂಧಿಸಲ್ಪಟ್ಟ ಚಿತ್ರಸೇನನನ್ನ ಓಡಿಸಿದನು. ಈಗ ಈ ನಿಮ್ಮ ಪಾದ ಅಂಗುಷ್ಟದ ಧರ್ಮನಂದನ ಅರ್ಜುನ, ಆ ಗಂಧರ್ವ ನಾಯಕನು ಒಂದು ನುಡಿಯನ್ನು ಹೇಳಿರುವನು. ಅದು ಬಂದರೆ ಅದು ಯಾವುದು ಅರ್ಜುನ? ಪತಿವ್ರತ ಪಾದದ ಅಂಗುಷ್ಟದಿಂದ ಬಿಡಿಸಿದರೆ ಬಿಡುವುದೆಂದು ಹೇಳಿರುವನು. ಅಣ್ಣ ಹೀಗಿರುವುದನ್ನು ಗಂಧರ್ವನ ವಚನ. ನಿನ್ನ ಗಡಿಯಲ್ಲಿ ಕೊಡು ಗಾಡಿವಿ. ಓಹೋ ಧರ್ಮನಂದನ, ನಿನ್ನ ಬಿಲ್ಲು ಮಾಡಕ್ಕೆ ದೇವ, ಈ ಬಿಲ್ಲು ಬಾಣ ಬತ್ತಳಿಕೆಯನ್ನು ಚಿಗುರಿಯ ಚರ್ಮದಲ್ಲಿ ಕಟ್ಟಿ ಎಣದ ಆಕಾರವಾಗಿ ಈ ಸನಿ ವೃಕ್ಷದ ಮೇಲೆ ತಂಬಿಸದಂತಾಗಲಿ ದೇವ. ಅಯ್ಯೋ ಅಜ್ಞಾತ ವಾಸವನ್ನು ವನವಾಸವನ್ನು ಕಳೆದು ನಿನ್ನ ಪಾದ ಸನ್ನಿಧಿಗೆ ಪಾದ ಸನ್ನಿಧಿಗೆ ಬಂದಿದೆ. ನಿನ್ನಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಬಿಲ್ಲು ಬಾಣ ಬತ್ತಳಿಕೆಯನ್ನು ನಿನ್ನ ವಶ ಮಾಡಿರು. ಈ ಅಜ್ಞಾತ ವಾಸದವರು ಯಾವ ಎಡರ ತೊಡರ ಬಾರದಂತೆ ಕಾಪಾಡಿಕೊಂಡು ಬರಬೇಕು. ಈ ಬಿಲ್ಲ ಬಾಣಗಳನ್ನು ಅನ್ಯನ ವಶ ಮಾಡಬಾರದು. ಅರ್ಜುನನಿಗೆ ಮಾತ್ರ ವಶವಾಗಬೇಕು. ವಾಯುಪುತ್ರನಾದ ಭೀಮಸೇನಿಗೆ ವಶವಾಗಬಾರದು. ಪಂಚಭೂತಗಳ ಸಾಕ್ಷಿಯಾಗಿ ಅಷ್ಟದಿ ಪಾಲಕರ ಈ ಧರ್ಮ ನರೇಂದ್ರ ಆಡಿದವರು ಜನರಿಗೆ ಅಣ್ಣ ಧರ್ಮನಂದನ ಎಂತ ಮಾತನ್ನಾಡಿದರೆ ಈ ಧರ್ಮಪಾನಗಳ ಹಣ್ಣಿಗೆ ಒಬ್ಬರಿಗೆ ವಶವಾಗಬೇಕು, ನನಗೆ ವಶವಾಗಬಾರದಂತ ಹೇಳಿರಿದೆಯಲ್ಲ.
ನಾನೇ ನಿನ್ನ ಪಾಲಿಗೆ ಇದು ನ್ಯಾಯವೇ? ಪರಿಪರಿಯಿಂದ ನಿಮ್ಮನ್ನು ನಂಬಿದ್ದಕ್ಕೆ ಇಂಥ ನುಡಿಯನ್ನು ನುಡಿಯಬಹುದೇ? ಸಮಜಾತನೇ, ನಾನೇ ನಿನ್ನ ಮಾತು ಮೀರಿ ಕುಳಿತರೆ ದಾನ ದೇವತೆಗಳ ಆಜ್ಞೆಯು ನನ್ನೇನು ಮಾಡಬಾರದು. ಈಗ ನಿನ್ನ ಆಜ್ಞೆ ಮಾತಿಗೆ ಸಾಧಿದೆ ಹೊರಗಡೆ ಸಾರದೆ ಗುರುತರ ಮೋದಕದ ದಂಡವನ್ನು ತೆಗೆದುಕೊಂಡು ಹೋಗಿ ಹಸ್ತನಾಪುರಕ್ಕೆ ಹೋಗಿ ಗುರುಬಲವನ್ನು ಸೆರೆ ಬಡಿವನು ನೋಡು ನೋಡು. ಆದರೆ ಹಿಂದಕ್ಕೆ ಕುಲಕಂಟಕನಾದ ಕೌರವನು ಅರಿಗಿನ ಮನೆಯಲ್ಲಿ ಇಟ್ಟು ಅಗ್ನಿಯು ಹಚ್ಚಿದ ಕಾಲದಲ್ಲೇ ನಿಮ್ಮ ಐವರನ್ನು ಕಡಗದಂದವನು ನಾನು. ಆಗ್ರಜ, ನಿದ್ದೆಯಲ್ಲಿದ್ದ ನಿಮ್ಮನ್ನು ನುಂಗುವನೊಂದು ಬಂದ ವಿಡಂಬ ಸೂರನನ್ನು ಕದಲು ತೀಳಿ ಸಾವಿರವರು ಮಾಡಿದವನು ನಾನು ಅಥವಾ ಈ ಶಾಸನವು? ಅಗ್ರಜ, ಏಕಚಕ್ರಪುರದ ನಗರದಲ್ಲಿ ಬಕ ಎಂಬ ರಕ್ಕಸನನ್ನು ಸೀಳಿ 2 ಓಳಗಳ ಮಾಡಿ ನೆಲಕ್ಕೆ ಅಪ್ಪಳಿಸಿ ಭೂಸರರ ಭಯವನ್ನು ಪರಿಹರಿಸಿದವರು ನಾನು ಅಥವಾ ಈ ಅಗ್ರಜ, ಪಾಂಚಾಲಿ ನಗರದಲ್ಲಿ ದ್ರೌಪದಿಯ ಸ್ವಯಂವರದ ಕಾಲದಲ್ಲಿ ದ್ರುಪದರಾಯನ ಪಟ್ಟಣಕ್ಕೆ ಮುತ್ತಿಗಾಗಿ ದೇಶಾತ್ಮಕರನ್ನು ಅಮ್ಮರದಿಂದ ಅಪ್ಪನಾಯನನ್ನು ಮಾಡಿದವನು ನಾನು ಅಥವಾ ಈ ಗಾಂಧಿ? ಅಗ್ರಜ, ಕೋಶ ಯಾತ್ರೆಗೆ ಬಂದ ಕೌರವನನ್ನು ಪಿಚಂಡಿಗೆ ಕಟ್ಟಿಕೊಂಡು ಒಯ್ಯುವ ಚಿತ್ರಸೇನ ಕೂಡ ಯುದ್ಧಕ್ಕೆ ಹೋದ ಪಾರ್ಥನಿಗೆ ಬೆಂಬಲವಾಗಿ ಹೋಗಿ ಯಕ್ಷ ಸಿದ್ಧರನ್ನು ಶಿಕ್ಷಿಸಿ ಅಂತರಿಕ್ಷಕ್ಕೆ ಓಡಿಸಿದವನು ನಾನು ಅಥವಾ ಈ ಧನಂಜಯನು? ಅಗ್ರಜ, ಹಿಂದಕ್ಕೆ ಅರಣ್ಯದಲ್ಲಿ ದ್ರೌಪದಿಯನ್ನು ಪರಿಪರಿಯಿಂದ ಭಂಗಪಡಿಸಿದ ದುಷ್ಟ ಜಯಂದೇವನನ್ನು ಎನ್ನ ರಥದ ಮುಂಭಾಗ ಕಟ್ಟಿದವರು ನಾನು ಅಥವಾ ಅಗ್ರಜ, ಸಾವಿದ ವನದಲ್ಲಿ ಕಿಂಪುರ ವನದಾನ್ನವನನ್ನು ಸರ್ಣನೆ ಸೀಳಿ ನಾನು ಅಥವಾ ಕಾಮಿಕ ವನದಲ್ಲಿ ಕಿಂಬುರ ಹಣದಾನ್ನವನನ್ನು ಸರ್ವರ ಶೀಲಿಸವನು ನಾನು ಅಥವಾ ಈ ಮುರಹರಿಗೆ ಹಿಂದಕ್ಕೆ ಜನನಿಯಾದ ಕುಂತಿ ದೇವಿ ಈ ಗೌರವ ರಥವ ಮಾಡುವ ಕಾಲದಲ್ಲಿ ಸ್ವರ್ಗದಿಂದ ಪುರುಷ ಮುರುಕವನ್ನು ತಂದವರು ನಾನು. ಮುರಹರಿಗೆ ಎದರಾಗಿ ಬಂದ ಜರಾಸಂಧನ ಸರ್ರನೆ ಸೀಳಿ ಮುರಹರಿಯ ಭಯವನ್ನು ಪರಿಹರಿಸಿದವನು ನಾನು ಅಥವಾ ಈ ಅಗ್ರಜ, ಒಂದೊಂದು ಸಮಯದಲ್ಲಿ ಬಂದ ಕುಂದಗಳನ್ನು ಪರಿಹರಿಸಿದ ಅನಿಲ ನಂದನೊಂದು ತಿಳಿಯದೆ ಇದರೊಳಿಂದ ಭೇದವನ್ನು ಹುಡುಕಿ ತುಳುಕಿದ ಯಮಜಾತನೇ, ವೃಕ್ಷದಲ್ಲಿ ಇರುವ ಆಯುಧಗಳು ಪಾರ್ಥನಿಗೆ ಕೊಟ್ಟು ಎನಿಗೆ ಕೊಡಬಾರದಂತ ಹೇಳಿರಲಿಯಲ್ಲ. ಅಗ್ರಜ, ಬಳುವಳಿಗೆ ಎಲೈ ಸಾರದೆ ಈ ಬಂಧುವನ್ನ ಮುಡಬೇಲ ಆಗವಂತ ವಾದವಂತ ಗುಡ್ಡದ ಗಂಧದಲ್ಲಿ ಗತಗಟ್ಟದ ಗಂಧವನ್ನು ಹೇಳಿ ಯಮಜಾತನೇ, ಈ ಧನುರ್ಬಾಣದಿಂದಲೂ ಕೋತಿರೀಶ್ವರನೇ ಕಾಟದಲ್ಲಿ ಅಪ್ಪರಿಸಿ ಎನ್ನ ಗುರುತರವಾದ ಆಸ್ತ್ರವನ್ನು ಬೈಯುತ್ತೇನೆ ನೋಡು ನೋಡು ಅಗ್ರಜ. ಎನ್ನ ಕರ್ಮ ಬಿಡುವ ತೀರರಿದ್ದರೆ ಅಗ್ರ ತೀರದಿಂದ ಬರೆಯೋಣ.
ಸಾಧಿಸಬೇಕೆಂದರೆ ಹಾ ನಾನು ಕಂಕಾಚಾರ್ಯ ನಮ್ಮ ನಾಮವನ್ನು ನೇಮಿಸಿಕೊಂಡು ವಿರಾಟ ರಾಯನ ಅರಮನೆಯಲ್ಲಿ ಪಂಚಾಂಗದ ಗೊಂಟೆಯನ್ನು ಹಿಡಿದು ಪಂಚಾಂಗ ಹೇಳಿದನು. ಹಾ ಹಲೋ ಅನುಜ, ಅಗ್ರಜ, ನೀನು ವಿರಾಟನ ಭೋಜನ ಶಾಲೆಯಲ್ಲಿ ಅಡಿಗೆ ಮಾಡುತ್ತಾ ಇರು. ಹಾ ಅಹೋ ಅರ್ಜುನ, ಹಾ ಗೃಹದಲ್ಲಿ ಏಸಮಂ ಧರಿಸಿ ಕರದಲ್ಲಿ ಬಳೆಗಳನ್ನಿಟ್ಟುಕೊಂಡು ವಿರಾಟ ರಾಯನ ಮಗಳಾದ ಉತ್ತರಿಗೆ ನೆಂಟಮಂ ಕಲಿಸುತ್ತಾ ಇರು. ಹಾ ನಕುಲ ಸಾಧಿಯವರು ತುರ್ಗ ಗೋ ರಕ್ಷಕರಾಗಿರಲಿ. ಹಾ ಅಯ್ಯೇ ಪ್ರೀತಿಯ ಸತಿಗಳಾದ ದ್ರೌಪದಿಯೇ, ವಿರಾಟ ರಾಯನ ಅರಮನೆಯಲ್ಲಿ ವಿರಾಟ ರಾಯನ ಹೆಂಡತಿಯಾದ ಸುಧಿಷ್ಣಾದೇವಿಗೆ ಎಳಲು ಹಾಕುತ್ತಾ ಪುಷ್ಪಗಳ ಮುಡಿಸುತ್ತಾ ಇವೆ. ನೀವು ಜಾಗೃತವಾಗಿರಲಿ. ರಾಜಧಾನಿಯಲ್ಲಿ ಒಂದು ಮಾರದಂತೆ ಜಾಗೃತಿಯಿಂದ ಮಚ್ಚನಗರಕ್ಕೆ ತಳಗ ವೀರರೇ, ಮಹಾಸೂರರೇ. ಆಹೋ ಅಗ್ರಜ, ಅನುಜ, ನಿಮ್ಮ ಮೇಲೆ ಅಜ್ಞಾತವಾಸದಲ್ಲಿ ನಿಮ್ಮ ಆಜ್ಞೆಯಿಂದ ಸರಿಸಾಮಜನ ಹ, ಚಿಂತೆಯನ್ನು